ಬನ್ನಿ, ನನ್ನ ಮುದ್ದಿನ ಪುಟಾಣಿ ಸ್ನೇಹಿತರೇ, ಕತ್ತಲನ್ನೇ ಓಡಿಸಿದ ಒಂದು ಪುಟ್ಟ ದೀಪದ ಜಾದೂಕಥೆಯ ವಿವರಣೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದೊಂಥರ ಒಣಕಥೆ ಅಲ್ಲ ಕಣ್ರಿ, ಇದೊಂದು ಅದ್ಭುತವಾದ ಬೆಚ್ಚಗಿನ ಕಥೆ. ಮೋಡಗಳಾಚೆಗಿನ ಆ ಸುಂದರವಾದ ಕಾಲ್ಪನಿಕ ಪ್ರಪಂಚದಿಂದ ನಿಮಗೋಸ್ಕರನೇ ಹೊತ್ತು ತಂದಿರೋ ಈ ಕಥೆ ನಿಮ್ಮೆಲ್ಲರ ಮನಸ್ಸಿಗೆ ಖಂಡಿತ ಬಹಳ ಹತ್ರವಾಗತ್ತೆ. ಆದ್ರೆ ಕಥೆಯ ಮೊದಲನೇ ಪುಟ ತಿರುಗಿಸೋ ಮುನ್ನ ನಿಮ್ಗೊಂದು ಯೋಚನೆ ಬಂದಿಲ್ವಾ? ಅದೇನಪ್ಪಾ ಅಂದ್ರೆ, ಒಂದು ಪುಟ್ಟ ಒಂಟಿ ದೀಪದ ಬೆಂಕಿ ಹೇಗೆ ಅಷ್ಟಿ ದೊಡ್ಡ ಭಯಾನಕ ಕತ್ತಲನ್ನ ಓಡಿಸ್ತೆ ಅಂತ. ಎಷ್ಟೇ ದೊಡ್ಡ ಕತ್ಲಾದ್ರೂ ಸರಿ, ಒಂದು ಸಣ್ಣ ಬೆಳಕು ನಿಜಕ್ಕೂ ಜಾದು ಮಾಡಬಲ್ದು. ಆ ಬೆಚ್ಚಗಿನ ಹೊಂಬಣ್ಣದ ಬೆಳಕು ಕತ್ತಲನ್ನ ಹೇಗೆ ಓಡಿಸುತ್ತೆ ಅಂತ ಕಲ್ಪಿಸ್ಕೊಳ್ಳೋದೇ ಒಂದು ಸುಂದರವಾದ ಅನುಭವ ಅಲ್ವಾ? ಸರಿ, ತಡ ಮಾಡೋದು ಬೇಡ, ನಮ್ಮ ಸುಂದರವಾದ ಕಥೆಯ ಪುಸ್ತಕನ ಈಗ ತೆರೆಯೋಣ ಬನ್ನಿ. ಮೊದಲನೇ ಅಧ್ಯಾಯದ ಹೆಸರು ಆದಿ ಮತ್ತು ಪ್ರೀತಿಯ ದೀಪ. ಒಂದಾನೊಂದು ಕಾಲದಲ್ಲಿ ದೂರದ ಒಂದು ಸುಂದರವಾದ ಹಳ್ಳಿಯಲ್ಲಿ ಆದಿ ಅಂತ ಒಬ್ಬ ಮುದ್ದಾದ ಹುಡುಗ ಇದ್ದ. ಆ ಹಳ್ಳಿಯಲ್ಲಿ ಬೆಳಗಿನ ಸೂರ್ಯನ ಕಿರಣಗಳು ಎಷ್ಟು ಸುಂದರವಾಗಿದ್ವೋ, ನಮ್ಮ ಆದಿಯ ಮನಸ್ಸು ಕೂಡ ಅಷ್ಟೇ ಮೃದುವಾಗಿತ್ತು. ಅವನಿಗೆ ತನ್ನ ಪ್ರೀತಿಯ ಅಜ್ಜಿ ಕೊಟ್ಟಿದ್ದ ಒಂದು ಸಣ್ಣ ಬೆಚ್ಚಗಿನ ದೀಪ ಅಂದ್ರೆ ಪಂಚಪ್ರಾಣ ಕಣ್ರಿ. ಆ ದೀಪನ ಅವನು ಎಷ್ಟೊಂದು ಹುಷಾರಾಗಿ ತನ್ನ ಎದೆಯ ಬಳಿ ಇಟ್ಕೊಂಡು ಕಾಪಾಡ್ಕೊಳ್ತಾ ಇದ್ದ ಗೊತ್ತಾ? ಆ ದೀಪದ ಮೃದುವಾದ ಬೆಳಕು ಅವನಿಗೆ ಯಾವಾಗ್ಲೂ ಒಂದು ವಿಶೇಷವಾದ ನೆಮ್ಮದಿ ಕೊಡ್ತಾ ಇತ್ತು. ಅಜ್ಜಿ ಯಾವಾಗ್ಲೂ ಆದಿಯ ತಲೆ ಸವರಿ ಪ್ರೀತಿಯಿಂದ ಒಂದು ಕಿವಿಮಾತು ಹೇಳ್ತಾ ಇದ್ರು. ಅದೇನಂದ್ರೆ, ಮಗು, ಈ ದೀಪ ಕೇವಲ ಕತ್ತಲನ್ನ ಓಡಿಸೋ ಬೆಳಕಲ್ಲ, ಇದೊಂದು ಪ್ರೀತಿಯ ಸಂಕೇತ ಅಂತ. ಅಜ್ಜಿಯ ಮೃದುವಾದ ಮಾತುಗಳು ಆದಿಯ ಮನಸ್ಸಲ್ಲಿ ಹಾಗೆ ಅಚ್ಚಳಿಯದೇ ಉಳ್ಕೊಂಡಿತ್ತು. ಆ ದೀಪ ಉರಿಯುವಾಗೆಲ್ಲ ಅಜ್ಜಿಯ ಆ ಬೆಚ್ಚಗಿನ ಪ್ರೀತಿ ಅವನನ್ನೇ ತಬ್ಬಿಕೊಂಡ ಹಾಗೆ ಅನಿಸ್ತಾಯಿತ್ತು. ಎಂತಹ ಅದ್ಭುತ ಅಲ್ವಾ? ಹೀಗಿರುವಾಗ ಒಂದು ದಿನ ಪ್ರೀತಿಯ ಅಜ್ಜಿಗೆ ದೂರದ ಊರಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಅಜ್ಜಿ ಹೋದಾಗ ಇಡೀ ಮನೆಯೇ ಬಿಕೋ ಅಂತ ಇತ್ತು. ಆದಿಗೆ ತುಂಬಾನೇ ಬೇಜಾರಾಯ್ತು. ಆದ್ರೆ ಅಜ್ಜಿ ಹೋಗುವಾಗ, ಪುಟ್ಟ, ನಿನ್ಗೆ ಒಂಟಿಯಾದಾಗ ಅಥವಾ ಬೇಸರವಾದಾಗ ಧೈರ್ಯವಾಗಿ ಈ ದೀಪ ಹಚ್ಚು, ನಾನು ನಿನ್ನ ಜೊತೆಯಲ್ಲೇ ಇದ್ದೀನಿ ಅನ್ಸುತ್ತೆ ಅಂತ ಪ್ರೀತಿಯಿಂದ ಹೇಳಿ ಹೋದ್ರು. ಅವನ ಆ ಸುಂದರವಾದ ಕಣ್ಣುಗಳಲ್ಲಿ ಸಣ್ಣ ಕಣ್ಣೀರು ಬಂದು ನಿಂತ್ರು. ಅಜ್ಜಿಯ ಆ ಧೈರ್ಯದ ಮಾತುಗಳು ಅವನಿಗೆ ತುಂಬಾನೇ ಸಾಂತ್ವನ ಕೊಡ್ತು. ಬನ್ನೀಗ ಮುಂದಿನ ಪುಟಕ್ಕೆ ಹೋಗೋಣ. ನಮ್ಮ 2ನೇ ಅಧ್ಯಾಯ, ಚಂಡಮಾರುತ ಮತ್ತು ಕತ್ತಲ ರಾತ್ರಿ. ಇದ್ರಲ್ಲಿ ಕಥೆ ಹೇಗೆ ಮುಂದುವರಿಯುತ್ತೆ ಅಂತ ನೋಡೋಣ. ಆಗಿದ್ದೇನೋ ಗೊತ್ತಾ, ಒಂದು ರಾತ್ರಿ ವಾತಾವರಣ ಇದ್ದಕ್ಕಿದ್ದಂತೆ ಭಯಾನಕ ರೂಪ ತಾಳ್ತು. ಮೊದಲು ಕಿಟಕಿಯ ಸರಳುಗಳನ್ನೇ ನಡುಗಿಸುವ ಹಾಗೆ ಭಾರಿ ಗಾಳಿ ಅಬ್ಬರಿಸ್ತು. ಆಮೇಲೆ ಗುಡುಗು ಮಿಂಚಿನ ಜೊತೆ ತಣ್ಣನೆ ಮಳೆ ಸುರಿಯೋಕ್ ಶುರುವಾಯ್ತು. ನೋಡ್ತಾ ನೋಡ್ತಿದ್ದ ಹಾಗೆ ಇಡೀ ಮನೆ ಸಂಪೂರ್ಣ ಕತ್ತಲಲ್ಲೇ ಮುಳುಗಿಹೋಯ್ತು ಕಣ್ರಿ. ಮರಗಳೆಲ್ಲ ಗಾಳಿಗೆ ಅತ್ತಿಂದಿತ್ತ ವಾಲ್ತಾ ಇದ್ವು. ಆ ಪುಟ್ಟ ಹಳ್ಳಿಯ ಸುಂದರವಾದ ಶಾಂತವಾದ ವಾತಾವರಣವೆಲ್ಲ ಮಾಯವಾಗಿ ಕೇವಲ ಆ ಬಿರುಗಾಳಿಯ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ಹೊರಗಡೆ ಆ ಭಯಾನಕ ಕತ್ತಲಿನ ಚಂಡಮಾರುತ ಆರ್ಭಟಿಸ್ತಾ ಇದ್ರೆ, ಒಳಗಡೆ ಆದಿ ಭಯಪಟ್ಟು ಓಡಿ ಹೋಗಿ ತನ್ನ ಅಜ್ಜಿಯ ಆ ಪ್ರೀತಿಯ ದೀಪನ ಹಚ್ಚಿದ. ಆ ಕಗ್ಗತ್ತಲನ್ನ ಸೀಳುಕೊಂಡು ದೀಪದ ಶಾಂತವಾದ ಬೆಚ್ಚಗಿನ ಜಾದೂ ಬೆಳಕು ಇಡೀ ಕೋಣೆಯನ್ನೇ ಬೆಳಗಿಸ್ತು. ಒಂದೆಡೆ ಹೆದರಿಸೋ ಕತ್ತಲು, ಇನ್ನೊಂದೆಡೆ ಆ ಪುಟ್ಟ ದೀಪದ ಮೃದುವಾದ ಹೊಂಬಣ್ಣದ ಬೆಳಕು. ಆ ಬೆಳಕು ಕೋಣೆಯ ಮೂಲೆ ಮೂಲೆಗೂ ಹರಡಿ ಒಂದು ಸುಂದರವಾದ ಕಾಲ್ಪನಿಕ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ಹಾಗೆ ಅನ್ಸ್ತು. ಆ ಪುಟ್ಟ ದೀಪದ ಹೊಂಬಣ್ಣದ ಬೆಳಕು ಆದಿಯ ಮನಸ್ಸಲ್ಲಿದ್ದ ಗಾಬರಿನಲ್ಲೆಲ್ಲ ಸಂಪೂರ್ಣವಾಗಿ ಕಮ್ಮಿ ಮಾಡಿತು. ಆ ಬೆಚ್ಚಗಿನ ಬೆಳಕಿನಲ್ಲಿ ಅವನ ಭಯವೆಲ್ಲ ಮಾಯವಾಯಿತು. ದೀಪವನ್ನೇ ನೋಡ್ತಾ ಅವನು ಕತ್ತಲಲ್ಲಿ ನಿಧಾನವಾಗಿ, ಅಜ್ಜಿ, ಈಗ ನನ್ಗೇನೂ ಭಯ ಆಗ್ತಿಲ್ಲ ಅಂತ ಮುಗುಳ್ನಕ್ಕ. ಆ ಮೃದುವಾದ ಬೆಳಕು ಅವನಿಗೆ ಅಜ್ಜಿಯ ಪ್ರೀತಿಯ ಅಪ್ಪುಗೆ ಹಾಗೆ ಭಾಸವಾಯಿತು. ಕತ್ತಲಿನ ಆತಂಕವೆಲ್ಲ ಕರಗಿ ಅವನ ಮುಖದಲ್ಲಿ ಒಂದು ಮುದ್ದಾದ ನಗು ಅರಳಿತು. ಆದ್ರೆ ನನ್ನ ಮುದ್ದಿನ ಪುಟಾಣಿಗಳೇ, ನಾವಿಲ್ಲಿ ಒಂದು ಮುಖ್ಯವಾದ ವಿಷಯ ಯೋಚನೆ ಮಾಡ್ಬೇಕು. ನಮ್ಮ ಬಳಿ ಬೆಳಕಿದ್ದು ಬೇರೆ ಯಾರಾದ್ರೂ ಆ ಭಯಾನಕವಾದ ಕತ್ತಲಲ್ಲಿ ಒಂಟಿಯಾಗಿ ಸಿಕ್ಕಾಕಿಕೊಂಡಾಗ ನಾವೇನ್ ಮಾಡ್ಬೇಕು? ಆ ಜಾದೂ ದೀಪನ ನಾವೇ ಇಟ್ಕೋಬೇಕಾ, ಅಥವಾ ಆ ಬೆಚ್ಚಗಿನ ಬೆಳಕನ್ನ ಅವರಿಗೂ ಕೊಟ್ಟು ಅವರ ಭಯನ ದೂರ ಮಾಡ್ಬೇಕಾ? ಕಥೆಯ ಮುಂದಿನ ಭಾಗದಲ್ಲಿ ಏನಾಗತ್ತೆ ಅಂತ ತಿಳ್ಕೊಳ್ಳುವ ಕುತೂಹಲ ನಿಮಗೂ ಆಗ್ತಿದೆಯಲ್ವಾ? ಓಕೆ, ಈ ಸುಂದರವಾದ ಪ್ರಶ್ನೆಗೆ ಉತ್ತರನ ನಮ್ಮ 3ನೇ ಅಧ್ಯಾಯದಲ್ಲಿ ಹುಡುಕೋಣ. ಅಧ್ಯಾಯದ ಹೆಸರು ಇತರರೊಂದಿಗೆ ಹಂಚಿಕೊಂಡ ಬೆಳಕು. ಮರುದಿನ ರಾತ್ರಿ ಏನಾಯ್ತು ಗೊತ್ತಾ? ಪಕ್ಕದ ಮನೆಯಿಂದ ಒಂದು ಚಿಕ್ಕ ಹುಡುಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ಶಬ್ದ ಆದಿಗೆ ಕೇಳಿಸ್ತು. ಅವಳ ಮನೆಯಲ್ಲಿ ದೀಪ ಇರ್ಲಿಲ್ಲ. ಇಡೀ ಮನೆ ಕತ್ತಲಲ್ಲಿ ಮುಳುಗಿ ಹೋಗಿದ್ರಿಂದ ಅವಳು ಭಯಪಟ್ಟು ನಡುಗ್ತಾ ಕಣ್ಣೀರ್ ಹಾಕ್ತಾ ಇದ್ಲು. ಚಂಡಮಾರುತದಿಂದ ಅವಳ ಮನೆ ಸುತ್ತಲೂ ಭಯಾನಕ ಕತ್ತಲು ಆವರಿಸಿತ್ತು. ಆ ಪುಟ್ಟ ಕಂದನಿಗೆ ಆ ಕತ್ತಲನ್ನ ನೋಡಿ ಬಹಳ ಆತಂಕವಾಗಿತ್ತು. ಅವಳ ಅಳು ಆ ಕತ್ತಲ ರಾತ್ರಿಯಲ್ಲಿ ಬಹಳ ಸ್ಪಷ್ಟವಾಗಿ ಆದಿಗೆ ಕೇಳಿಸ್ತಾ ಇತ್ತು.
ಆಗ ನಮ್ಮ ಧೈರ್ಯಶಾಲಿ ಆದಿ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ. ದೀರ್ಘವಾಗಿ ಉಸಿರೆಳ್ಕೊಂಡು ತನ್ನ ಅಚ್ಚುಮೆಚ್ಚಿನ ಅತ್ಯಮೂಲ್ಯವಾದ ಅಪುಟ್ಟ ದೀಪನ ಕೈಯಲ್ಲಿ ಹಿಡ್ಕೊಂಡು ಅವಳ ಮನೆಗೆ ಓಡ್ದ. ಆ ಬೆಚ್ಚಗಿನ ಬೆಳಕನ್ನ ಅವಳ ಜೊತೆ ಹಂಚ್ಕೊಳ್ಳೋಕೆ ಅವನು ನಿರ್ಧಾರ ಮಾಡಿದ್ದ. ಆ ಕತ್ತಲೆಯ ಭಯನ ಸ್ವಲ್ಪವೂ ಲೆಕ್ಕಿಸದೆ ಹೊಂಬಣ್ಣದ ದೀಪನ್ನ ಎದೆ ಬಳಿ ಭದ್ರವಾಗಿ ಹಿಡಿದು ಆ ಪುಟ್ಟ ಹುಡುಗಿಯ ಕಣ್ಣೀರನ್ನ ಒರೆಸೋಕೆ ಅವನು ಮುಂದಾದ. ಎಂಥ ಸುಂದರವಾದ ಮನಸ್ಸಲ್ವಾ ಒಂದು. ಆ ಜಾದೂ ದೀಪನ ಅವಳ ಮನೆಯಲ್ಲಿಟ್ಟ ತಕ್ಷಣವೇ ಅಲ್ಲಿನ ಕತ್ತಲೆಲ್ಲ ಹೆದರಿ ಪರಾರಿಯಾಯ್ತು. ಅಷ್ಟೇ ಅಲ್ಲ, ಆ ಪುಟ್ಟ ಹುಡುಗಿಯ ಕಣ್ಣಲ್ಲಿದ್ದ ಕಣ್ಣೀರು ಮಾಯವಾಗಿ ಅವಳ ಮುಖದಲ್ಲಿ ಚಂದ್ರನಂತಹ ಸುಂದರವಾದ ಪ್ರಕಾಶಮಾನವಾದ ನಗು ಅರಳಿತು. ಆ ಬೆಚ್ಚಗಿನ ಬೆಳಕು ಅವಳ ಮನಸ್ಸಿಗೆ ಎಲ್ಲಿಲ್ಲದ ನೆಮ್ಮದಿನ ಕೊಡ್ತು. ಒಂದು ಪುಟ್ಟ ಬೆಳಕು ಇನ್ನೊಬ್ರ ಜೀವನದಲ್ಲಿ ಎಷ್ಟು ದೊಡ್ಡ ಸಂತೋಷನ ತರಬಲ್ಲದು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ಉದಾಹರಣೆ. ಹೀಗೆ ನನ್ನ ಮುದ್ದಿನ ಪುಟಾಣಿಗಳೇ, ಈ ಸುಂದರ ಕಥೆ ನಮ್ಮ ಅಂತಿಮ ಅಧ್ಯಾಯಕ್ಕೆ ಬಂದು ತಲುಪಿದೆ. ಅದೇ ಪ್ರೀತಿಯ ನಿಜವಾದ ಅರ್ಥ. ಇಲ್ಲಿ ನಮ್ಮ ಕಥೆಯ ಅದ್ಭುತವಾದ ಗುಟ್ಟೊಂದಿದೆ. ಆದಿಗೆ ಅವತ್ತು ಒಂದು ವಿಚಾರ ಅರ್ಥವಾಯಿತು. ಅದೇನಂದ್ರೆ, ದೀಪದ ಬೆಳಕು ಕೇವಲ ಒಂದು ಕೋಣೆಯ ಕತ್ತಲನ್ನ ಮಾತ್ರ ದೂರ ಮಾಡೋದಿಲ್ಲ, ಬದಲಾಗಿ ಅದು ಮನಸ್ಸನ್ನ ಶಾಂತಗೊಳಿಸುವ ಮತ್ತು ಇತರರ ಮುಖದಲ್ಲಿ ನಗು ತರುವ ಪ್ರೀತಿಯ ರೂಪ ಅಂತ. ಆ ಪ್ರೀತಿಯನ್ನೋ ಜಾದು ಬೆಳಕಿಗೆ ಯಾವುದೇ ಎಲ್ಲೆಗಳಿಲ್ಲ, ಅದು ಹಂಚಿದಷ್ಟು ಹೆಚ್ಚಾಗುತ್ತೆ. ಅಜ್ಜಿಯ ಆ ಮೃದುವಾದ ಮಾತುಗಳ ಹಿಂದಿದ್ದ ನಿಜವಾದ ಅರ್ಥ ಅಂದು ಆದಿಯ ಪುಟ್ಟ ಮನಸ್ಸಿಗೆ ತುಂಬ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಸ್ವಲ್ಪ ದಿನಗಳ ನಂತರ ಪ್ರೀತಿಯ ಅಜ್ಜಿ ಊರಿನಿಂದ ವಾಪಸ್ ಬಂದ್ರು. ಆಗ ಆದಿ ಓಡಿ ಹೋಗಿ ಅಜ್ಜಿನ ಅಪ್ಪುಕೊಂಡು ಅತ್ಯಂತ ಸಂತೋಷದಿಂದ, ಅಜ್ಜಿ ಅಜ್ಜಿ, ನಾನು ಆ ದೀಪದ ಬೆಳಕನ್ನ ಕತ್ತಲಲ್ಲಿ ಅಳ್ತಾ ಇದ್ದ ಇನ್ನೊಬ್ರಿಗೆ ಕೊಟ್ಟೆ ಅಂತ ಸಂಭ್ರಮದಿಂದ ಹೇಳ್ದ. ಅವನ ಕಣ್ಣುಗಳಲ್ಲಿ ಏನೋ ಒಂದ ಸಾಧಿಸಿದ ಹೆಮ್ಮೆ ಎದ್ದು ಕಾಣಿಸ್ತಾ ಇತ್ತು. ತನ್ನ ದೀಪದ ಬೆಳಕು ಇನ್ನೊಬ್ಬರಿಗೆ ನೆಮ್ಮದಿ ಕೊಡ್ತು ಅನ್ನೋ ಖುಷಿಯಲ್ಲಿ ಅವನು ತೇಲಾಡ್ತಾ ಇದ್ದ. ಆಗ ಅಜ್ಜಿ ಅತ್ಯಂತ ಹೆಮ್ಮೆಯಿಂದ ಆದಿಯ ಮುಖ ಸವರಿ ಬೆಚ್ಚಗಿನ ನಗು ಬೀರುತ್ತಾ, ಬಹಳ ಒಳ್ಳೆ ಕೆಲ್ಸ ಮಾಡ್ದೆ ಮಗು, ಆ ರೀತಿ ಕಷ್ಟದಲ್ಲಿರೋರ್ ಜೊತೆ ಹಂಚ್ಕೊಳ್ಳೋದೇ ನಿಜವಾದ ಬೆಳಕು ಅಂತ ಆಶೀರ್ವಾದ ಮಾಡಿದ್ರು. ಅಜ್ಜಿಯ ಆ ಮೃದುವಾದ ಅಪ್ಪುಗೆ ಆದಿಯ ಮನಸ್ಸನ್ನ ಮತ್ತಷ್ಟು ಅರಳಿಸ್ತು. ಆ ಕ್ಷಣದಲ್ಲಿ ಆ ಮನೆ ಕೇವಲ ದೀಪದ ಬೆಳಕಿನಿಂದಲ್ಲ, ಬದಲಾಗಿ ಆ ಇಬ್ಬರ ನಿಸ್ವಾರ್ಥ ಪ್ರೀತಿಯಿಂದ ಬೆಳಗುತ್ತಾ ಇತ್ತು. ನಮ್ಮ ಈ ಕಥೆಯ ಆಕಾಶದಲ್ಲಿ ಮೃದುವಾದ ನಕ್ಷತ್ರಗಳು ಮಿನುಗುತ್ತಿರುವಾಗ ಈ ಪ್ರಮುಖವಾದ ನೀತಿಯನ್ನ ನಾವೆಲ್ಲರೂ ಸದಾ ನೆನ್ಪಿಟ್ಕೊಳ್ಳೋಣ. ಪ್ರೀತಿನ ಯಾವಾಗ್ಲೂ ಹಂಚ್ಕೊಳ್ಬೇಕು, ಮತ್ತು ನಾವು ಬೇರೆಯವರ ಜೊತೆ ಹಂಚಿಕೊಳ್ಳೋ ಪ್ರೀತಿ ನಮ್ಮ ಮನಸ್ಸಿನೊಳಗೆ ಯಾವಾಗ್ಲೂ ಇನ್ನೂ ಹೆಚ್ಚು ಪ್ರಕಾಶಮಾನವಾಗಿ ಬೆಳಗುತ್ತೆ. ನಮ್ಮ ಬಳಿಯಿರೋ ಚಿಕ್ಕ ವಿಷಯವೇ ಆಗಿರ್ಲಿ, ಅದನ್ನ ಕಷ್ಟದಲ್ಲಿರೋರ್ ಜೊತೆ ಹಂಚಿಕೊಂಡಾಗ ಸಿಗೋ ಆನಂದಕ್ಕೆ ಯಾವ್ದೂ ಸಾಟಿಯಿಲ್ಲ ಕಣ್ರಿ. ಅದೇ ಈ ಕಥೆಯ ನಿಜವಾದ ಸಾರಾಂಶ. ನಿದ್ರೆಗೆ ಜಾರುವ ಮುನ್ನ ಈ ಅಂತಿಮವಾದ ಜಾದುವಿನಂತಹ ಪ್ರಶ್ನೆಯೊಂದು ನಿಮ್ಮ ಮನಸ್ಸಿನಲ್ಲಿರಲಿ. ಇಂದು ರಾತ್ರಿ ಈ ಪ್ರಪಂಚದಲ್ಲಿ ಯಾರಿಗೆ ಆ ಒಳಗಿನ ಬೆಳಕಿನ ಸ್ವಲ್ಪ ಹಂಚಿಕೆಯ ಅವಶ್ಯಕತೆ ಇದೆ? ನಮ್ಮ ಸುತ್ತಮುತ್ತಲಿನ ಪುಟ್ಟ ಪ್ರಪಂಚದಲ್ಲಿ ಆ ಪ್ರೀತಿಯ ದೀಪನ ಹಚ್ಚುವ ಅವಕಾಶಗಳು ನಮಗೆಲ್ಲರಿಗೂ ಸಿಗ್ಲಿ ಅಲ್ವಾ? ಒಂದು ಅದ್ಭುತವಾದ ನಿದ್ರೆಯತ್ತ ಸಾಗುತ್ತಾ ಈ ಶಾಂತವಾದ ಮತ್ತು ಬೆಚ್ಚಗಿನ ಭಾವನೆ ನಮ್ಮೆಲ್ಲರೊಟ್ಟಿಗೆ ಇರ್ಲಿ. ಈ ಸುಂದರವಾದ ಯೋಚನೆಯೊಂದಿಗೆ ಇಂದಿನ ನಮ್ಮ ಈ ಕಥೆಯ ವಿವರಣೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಶುಭರಾತ್ರಿ, ಸಿಹಿ ಕನಸುಗಳು. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.